ಯಾಕ್ಲಾ ಸಹನನ್ ಬಚಾವ್ ಮಾಡಕ್ಕೆ ಇಲ್ಲಿ ಬಂದ್ ನಾಟಕ ಆಡ್ತಾ ಇದ್ಯಾ? ನೀನು ಹೊಸ ತೆಪ್ಪಗೆ ನಿಂತ್ಕೋತಿಯಾ? ವಿಷಯ ಗೊತ್ತಿಲ್ಲದೆ ಏನೋ ಮಾತಾಡಬೇಡ. ನೋಡ್ಬಿಟ್ಟಕ್ಕ, ಟೆಂಡರ್ ವಿಷಯದಾಗೆ ಫೋರ್ಜರಿ ಮಾಡಿದ್ ನಾನು, ಸಹನ ಅಲ್ಲ. ತಿಟ್ಟುವಾಗ್ಲೂ ಈಸೆ ಸಹನಂಗೆ ಗೊತ್ತಿಲ್ಲ ಪುಟ್ಟಕ್ಕ. ದಯವಿಟ್ಟು ಅವಳ ಬಗ್ಗೆ ತಪ್ಪು ತಿಳ್ಕೊಬೇಡ. ಅಯ್ಯ ಕಮ್ಮಂಗಿ, ನೀನ್ ಮಾಡಿರೋ ತಪ್ಪಿಗೆ ಸಾಲ ತಲೆ ಕೊಡಂಗಾಯ್ತಲ್ಲೋ. ನನಗೆ ಬೇಕಂದ್ರೆ ತಪ್ಪು ಮಾಡಿಲ್ಲ ಬಾಬಾ. ಇದರಿಂದ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಅದಕ್ಕೆ ಏನೋ ಕಾರಣ ಕೊಡ್ತಾ ಇದ್ದೀರಾ? ಅವಳ ತಾಳ ಅಂದ್ರೆ ನಿನ್ ತಂಬೂರಿ. ತಿನ್ನೋ ಅನ್ನ ದಿವಸದಾಗೆ ಮೋಸ ಮಾಡಿ ಲಾಭ ಮಾಡ್ಕೊಳ್ಳೋ ಅವಶ್ಯಕತೆ ಯೋನಿತ್ಲ? ಲಾಭ ಮಾಡೋ ಉದ್ದೇಶ ಅಲ್ಲ ಪುಟ್ಟಕ್ಕ. ಸಹನ ಗುತ್ತಿಗೆ ತಗೊಂಡು ನಿನ್ನ ಹೆಸರನ್ನ ಮೇಲ್ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಸಹನೆ ಆಸೆ ಪಟ್ಟಿದ್ಲು. ಮುಚ್ಚಬಾಯ್, ನೀನ್ ಮಾಡಿರೋ ಕೆಲ್ಸಕ್ಕೆ ನನ್ನ ಹೆಸರು ಮ್ಯಾಕ್ ಹೋಗಿಲ್ಲ, ಪಾತಾಳಕ್ಕೆ ಹೋಗೈತೆ. ಅಲ್ಲ ಕಾಳಿಯಣ್ಣ, ಯಾವುದೇ ಕೆಲ್ಸದಲ್ಲಾದ್ರೂ ಈ ತರ ಮೋಸ ಮಾಡೋದ್ ತಪ್ಪಲ್ವಾ? ಪತ್ರಗಳಿಗೆ ಈ ಟೆಂಡರ್ ಸಿಗೋದು ಸಹನೆ ಕಷ್ಟ ಆಯ್ತು. ಅದಕ್ಕೆ ಈ ತರ ಮಾಡ್ಬಿಟ್ಟೆ. ಅವಳ ಆಚೆ ನಿಂತವಳೆ ಅಂತ ನೀನ್ ತಲೆ ಕೊಟ್ಟು ಅವಳನ್ನ ಆ ತಪ್ಪಿನಿಂದ ಪಾರ್ ಮಾಡ್ಬೇಡ. ಅವಳ ಅಪ್ಪಣೆ ಇಲ್ದೆ ನೀನ್ ಒಂದು ಕೆಲಸ ಮಾಡಕ್ಕಿಲ್ಲ ಅಂತ ನನಗೆ ಚಂದಾಗ್ ಗೊತ್ತು. ನಮ್ ತಾಯಣಗೂ ಇಲ್ಲ ಪುಟ್ಟಕ್ಕ. ನಾನು ಹೇಳದ್ಮೇಲೆ ಸಹನಗೂ ಇಷ್ಟೇ ಗೊತ್ತಾಗಿದ್ದು. ಏಯ್ ಬೇವರ್ಸಿ, ನೀನ್ ಮಾಡಿರೋ ಹಲ್ಕ ಕೆಲ್ಸಕ್ಕೆ ನಮ್ಮ ಅವನ್ ಮೇಲೆ ಯಾಕೋ ಹಣ ಇಡ್ತೀಯಾ? ಲೇ ಕಳೆ, ಸಹನ ಅವ್ರಿಗೆ ಗೊತ್ತಿಲ್ಲ ಇಂದ ಕೆಲಸ ಮಾಡಿದ್ಯಂದ? ಹೋಗುರು, ಏನೋ ಗೊತ್ತಿಲ್ಲ, ತೆಪ್ಪಾಗೋಯ್ತು. ದಯವಿಟ್ಟು ಎಲ್ಲ ಕ್ಷಮಿಸ್ಬಿಡಿ. ಅವ್ವ, ಈ ವಿಷಯ ಅಕ್ಕಂಗೆ ಗೊತ್ತೇ ಇಲ್ಲ. ಅವಳ ತಪ್ಪು ಹೇಗವ ಆಗತ್ತೆ? ನೋಡ್ಬಿಡಕ್ಕ, ನೀನ್ ಬೇಕಾದ್ರೆ ನನ್ನ ಬ್ಯಾಕ್ ಮುನಿಸ್ಕೋ, ಮಾತ್ ಬಿಡು. ನನ್ನ ಮನೆ ಒಳಗೆ ಸೇರಿಸ್ಲೇಬೇಡ. ಆದ್ರೆ ಸಹನನ್ ಮಾತ್ರ ಮನೆಯಿಂದ ಆಚೆಗೆ ಹಾಕ್ಬಿಡ ಪುಟ್ಟಕ್ಕ. ಒಳಗೆ ಕರ್ಕೊ. ಆಗಕ್ಕಿಲ್ಲೋ. ಅವ ಹೋದ್ರೆ ಹೋಗ್ಲಿ, ಕ್ಷಮಿಸ್ಬಿಡವ. ಏನೋ ಎಡ್ಬಿಡಂಗಿತ್ತಾರ, ಏನೋ ಮಾಡಕ್ಕೋಗಿ ಏನೋ ಮಾಡೋನೆ. ಇಲ್ಲ ಸಿರಿ, ನಾನು ಇವ್ರಿಬ್ರು ಕ್ಷಮಿಸಕ್ ಆಗಕ್ಕಿಲ್ಲ. ನನ್ನ ಮ್ಯಾಗ ಹೊಸಿಯಾದ್ರೂ ಗೌರವ ಇದ್ರೆ ಇವನ್ನ ಮೊದಲು ಮನೆಯಿಂದ ಆಚ್ಕೋ ಕೇಳು. ಸತ್ಯ, ಹೆಂಗೋ 2 ವಿಕೆಟ್ ಔಟ್ ಆದ್ರು. ಅಯ್ಯೋ, ಆದ್ರೆ ಇವರಿಬ್ರು ಆಚೆ ಹೋಗಿ ಒಂದಾಗ್ಬಿಟ್ರೆ ಏನ್ ಮಾಡೋದು? ದಯವಿಟ್ಟು ಕ್ಷಮಿಸಿ ಪುಟ್ಟಕ್ಕ. ಬೇಕಿದ್ರೆ ನೀನ್ ನನ್ನ ಕ್ಷಮಿಸ್ಬೇಡ, ಸಹನನಾದ್ರೂ ಕ್ಷಮಿಸ್ಬಿಡ್ಬಿಟ್ಟಕ್ಕ. ಈ ಪುಟ್ಟಕ ಒಂದ್ ಕಿತ ಹೇಳದ್ಮೇಲೆ ಮುಗ್ದೋಯ್ತು ಆಟಯ್ಯ. ಪುಟ್ಟಕ್ಕ, ನಾನ್ ಮಾಡಿದ ತಪ್ಪಿಂದ ನೀನ್ ತೊಂದರೆ ಅನುಭವಿಸ್ತಿದ್ಯಾ. ಪುಟ್ಟಕ್ಕನ್ ಎಷ್ಟೇ ಬೇಡ್ಕೊಂಡ್ರು ಕ್ಷಮಿಸ್ತಾ ಇಲ್ಲ ಕಣವಿ. ನೀನೇನು ತಲೆ ಕೆಡ್ಸ್ಕೊಬೇಡ. ಒಂದಲ್ಲ ಒಂದಿನ ನೀನು ತೆಪ್ಪಣೆ ಅಂತ ಗೊತ್ತಾಯ್ತದೆ. ಬಾ, ನಾವು ಮೆಸ್ತಾ ಹೋಗೋಣ. ಮರ್ವಾದೆಯಿಂದ ಬ್ಯಾಗ್ನ ಕೆಳಗೆ ಮುಳುಗಿದ್ರೆ ಸರಿ. ಒಂದ್ ವೇಳೆ ಅವ್ವ ನಿನ್ನ ಸಂಸಿದ್ರು, ನಾನಂತೂ ನಿನ್ನ ಸಂಸಕ್ಕಿಲ್ಲ. ಅವಿ, ಮಾತಾಡ್ಬೇಡ ನೀನು. ಇವತ್ತು ಅವ್ವನ್ ಮುಂದೆ ಅಪರಾಧಿ ಸ್ಥಾನದಾಗ ನಿಂತೀವಿ ಅಂದ್ರೆ ಅದಕ್ಕೆ ಕಾರಣನೇ ನೀನು.
ಗುತ್ತಿಗೆ ತಕ್ಕಬೇಕು ಅಂತ ಹೇಳಿದ್ನೆ ಹೊರ್ತು ಮೋಸನ ತಕ್ಕಬೇಕು ಅಂತ ಹೇಳಿದ್ನ ನಿನ್ನ ಹತ್ರ. ನನ್ ಜೊತೆನೆ ಇತ್ಕೊಂಡು ಮೋಸ ಮಾಡಿ ಗುತ್ತಿಗೆ ತಗೊಳಕ್ಕೆ ನಾಚಿಕೆ ಆಗಕ್ಕಿಲ್ವಾ ನಿನ್ಗೆ? ಇದೇನವಿ ನೀನು ಪುಟ್ಟಕ್ಕನಂಗೆ ಮಾತಾಡ್ತಿದ್ಯಾ? ನೀನೀ ಕುತ್ಕೆ ಮೇಲೆ ಸಾನೆ ಆಸೆ ಇಟ್ಕೊಂಡಿದ್ಯಾ ಅಂತ ಅಲ್ವೇನವಿ ನಾನು ಇಟ್ಟೆಲ್ಲ ಮಾಡಿದ್ದು? ಹೇಳಿದ್ನ ನಾನ್ ಇಂಥವ್ ಹೇಳಿದ್ನ ಮೋಸ ಮಾಡಿದ್ರು ಗುತ್ತಿಗೆ ತಕ್ಕೋಬೇಕು ಅದರಿಂದ ದುಡ್ಡು ಮಾಡ್ಬೇಕು ಅಂತ ಇಂಥವ್ ಹೇಳಿದ್ನ? ಹಂಗಲ್ಲ ಕಣವಿ. ಮಾತಾಡ್ಬೇಡ ನೀನು. ನಂತವ ಮಾತಾಡೋ ಯೋಗ್ಯತೆ ಕಳ್ಕೊಂಡಿದ್ಯಾ ನೀನು. ನಮ್ಮ ಅವ್ವ ತಿನ್ನೋ ಅನ್ನೋದ್ ಮ್ಯಾಕೆ ಏಟು ಭಕ್ತಿ ಗೌರವ ಇಟ್ಟವಳು ನನ್ಗೂ ಆಟೆ ಭಕ್ತಿ ಐತೆ. ಇವತ್ತು ನೀವ್ ಮಾಡಿದ್ದು ಒಂದೇ ಒಂದ್ ತೆಪ್ಪಿಂದ ನನ್ ಜೀವನದಾಗೆ ಕುಗ್ಗೋದೆ. ನಿಂದ್ ಒಂದೇ ಒಂದ್ ತೆಪ್ಪು ನಮ್ಮ ಅವ್ವನ್ನ ಅರೆಸ್ಟ್ ಮಾಡೋ ಮಟ್ಟಕ್ಕೆ ಕರ್ಕೊಂಡು ಹೋಯ್ತದೆ ಅಂದ್ರೆ ನಿನಗ್ ಜನ್ಮದಾಗ ಸೆಮೆ ಇಲ್ಲ ಇಲ್ಲ ಇಲ್ಲ. ನೋಡು ಈಗ ಹೇಳ್ತೀವಿ ನಿನ್ಗೆ, ನಮ್ಮ ಅವ್ವ ನನ್ನ ಮನೆಯಿಂದ ಆಚಕಾದ್ರೂ ಹಾಕ್ಲಿ, ಮಸ್ಟ್ ತಗೊಂಡು ಕೊಚ್ಲಿ, ಇದು ನನ್ನ ಅವನ ಮಧ್ಯೆ ನಡೆಯೋದು. ಮೂರನೇ ವ್ಯಕ್ತಿ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಕೆಲಸದವನ್ಗೆ ಸಲ್ಗೆ ಕೊಟ್ಟು ಸ್ವಂತ ತರ ನೋಡಿದ್ದೆ ದೊಡ್ಡ ತೆಪ್ಪಾಗೋಯ್ತು. ಇನ್ಯಾಕೆ ನೀನ್ ನನ್ಗೆ ಮುಖ ತೋರ್ಸ್ಬೇಡ. ಹೋಯ್ತಾ ಇರು ಇಲ್ಲಿಂದ, ಅವಿ ಹೋಗ್ಲೇ ಇಲ್ಲಿಂದ.